ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರಿಂದ ಅವರು ವೀಡಿಯೋ ನೋಡೋದ್ರಿಂದ ನನಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ನೋಡಿ ರೊಟ್ಟಿ ಮಾಡೋಣ ಅಂತಂದೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ರೊಟ್ಟಿಗೆ ನಾನು ಚೆನ್ನಾಗಿ ಬಿಸಿನೀರನ್ನ ಕುದಿಯೋ ಥರ ಚೆನ್ನಾಗಿ ಉಪ್ಪಾಕಿ ಕಾಯಿಸ್ಬಿಟ್ಟು ಹಿಟ್ಟಿಗೆ ಮಿಕ್ಸ್ ಮಾಡಿ ಹಾರ್ಕೊಳೋದಕ್ಕೆ ಇಟ್ಟಿದ್ದೀನಿ. ನಂತರ ಇವತ್ತು ತರಕಾರಿ ಎಲ್ಲ ಖಾಲಿ ಆಗಿತ್ತು ಫ್ರೆಂಡ್ಸ್, ಏನೂ ಇರಲಿಲ್ಲ ತರಕಾರಿ. ಅದಕ್ಕೇ ಬರೀ ಈರುಳ್ಳಿ ಪಲ್ಯ ಮಾಡೋಣ ಅಂತವ. ಏನಾದರೂ ಅನ್ಬೋದು, ಕಾಯಿ ತುರಿ ಒಗ್ಗರಣೆ ಇಲ್ಲ ಈರುಳ್ಳಿ ಪಲ್ಯ ಯಾವುದಾದ್ರೂ ಅನ್ಬೋದು. ಇದಕ್ಕೆ ಯಾವ ತರಕಾರಿನೂ ಇಲ್ಲದಾಗ ದಿಢೀರಂತ ಈ ಥರ ಒಂದು ಟೈಮಿಗೆ ಪಲ್ಯಗಳ್ಗೆ ಮಾಡ್ಕೊಳೋದ್ರಲ್ಲಿ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು. ನೋಡಿ, ಈ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಈರುಳ್ಳಿ ಪಲ್ಯ ಅಂತಂದರೆ ಇದಕ್ಕೆ ನೀರು ಏನಾಕಲ್ಲ, ಹಾಗೆ ಡ್ರೈಯಲ್ಲಿ ಕಾಯಿ ತುರಿ ಒಗ್ಗರಣೆ ಅಂತಲೂ ಅನ್ಬೋದು. ತೆಂಗಿನಕಾಯಿ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ರೆ ಮಾಮೂಲಿ ಒಂದು ಚಿತ್ರಾನ್ನ ಹುಳಿ ಥರ ಮಾಡಿಬಿಟ್ರೆ ಇದು ಪಲ್ಯ ಟೈಪು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗಾಗಲಿ ಚಪಾತಿಗಾಗಲಿ ನಾನಿವತ್ತು ಅದೇ ಥರ ಮಾಡ್ತಿದ್ದೀನಿ. ಇದಕ್ಕೇನು ಇಲ್ಲ, ಈರುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕಾಯಿ ತುರಿ ಇಷ್ಟೇ ಐಟಮ್ ತೊಗೊಂಡಿರೋದು. ಮೊದಲಿಗೆ ನೋಡಿ ಎಲ್ಲ ನೀಟಾಗಿ ಸುಲ್ಕೊಂಡ್ಬಿಟ್ಟು ತೊಳೆದು ಒಂದು ಕಡೆಗೆ ಇಟ್ಕೊತಾ ಇದ್ದೀನಿ. ಎಲ್ಲ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ನೋಡಿ ಹಂಗೆ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಇದೇನು ತುಂಬ ಕಷ್ಟದ ಪಲ್ಯ ಅಲ್ಲ. ಏನು ತರಕಾರಿ ಇಲ್ಲ ಅಂದಾಗ ಈ ಥರ ಮಾಡ್ಕೊಳೋದ್ರಿಂದ ನಮಗೂ ಇವಾಗ ಚಟ್ನಿ ಮಾಡೋಣ ಅಂದರೆ ಕರೆಂಟ್ ಇರೋಲ್ಲ ಹಳ್ಳಿಗಳಲ್ಲಿ, ಪಲ್ಯ ಮಾಡೋಕ್ಕೆ ತರಕಾರಿ ಇರೋಲ್ಲ, ರೊಟ್ಟಿಗೆ ಏನು ಮಾಡಲಪ್ಪ ಅಂತ ಯೋಚನೆ ಮಾಡ್ತಿರುವಾಗ ಈ ಥರ ಪಲ್ಯನ ನಾವು ಮಾಡ್ಕೋಬೋದು. ದಿಢೀರನ್ನಂಗೆ ಬೇಗ ಹಾಕ್ಬಿಡುತ್ತೆ. ಎರಡೇ ಐಟಮ್, ಈರುಳ್ಳಿ, ಕಾಯಿ ತುರಿ, ಮೆಣಸಿನ್ಕಾಯಿ ಇದ್ಬಿಟ್ರೆ ಆಯಿತು. ಒನ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ನಾವು ಈ ಥರ ಮಾಡ್ಕೊಳೋದ್ರಿಂದ ನಮ್ಮ ಮನೆಗಳಲ್ಲಿ ಒಂದು ಟೈಮು ತರಕಾರಿನೇ ಇರಬೇಕು ಅನ್ನೋದು ಇರೋಂಗಿರಲ್ಲ, ಒಂದು ಟೈಮ್ ಮ್ಯಾನೇಜ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ನೋಡಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಆ ಈರುಳ್ಳಿನೆಲ್ಲ ನೀಟಾಗಿ ಕೈಯಲ್ಲಿ ಪೀಸ್ ಮಾಡ್ಕೊಂಬಿಡ್ಬೇಕು. ನಾವು ಹೆಣ್ಮಕ್ಳಾಗಿರೋರು ಅದೇ ಬೇಕು ಇದೇ ಬೇಕು, ಹಳ್ಳಿ ಮನೆ ಆಗಿರೋದ್ರಿಂದ ನಮಗೆ, ಅದರಲ್ಲೂ ತೋಟದ ಮನೆ ಆಗಿರೋದ್ರಿಂದ ನಮಗೆ ಇಷ್ಟು ತರಕಾರಿ ಅಂತೂ ಯಾವ ಕಾರಣಕ್ಕೂ ಬೇಗ ಸಿಗೋದಿಲ್ಲ. ನಾವು ಟೌನ್ಗೆ ಹೋಗಬೇಕು ತರಬೇಕು. ಆದ್ದರಿಂದ ಏನಿರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ನಾನೊಬ್ಬಳೇ ಅಂತಲ್ಲ, ಎಲ್ಲ ಹೆಣ್ಮಕ್ಳು ಅಷ್ಟೇ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳುಗಳು ಎಲ್ಲರೂ ಅಷ್ಟೇ. ಅಡ್ಜಸ್ಟ್ಮೆಂಟ್ ಅನ್ನೋದು ಅವ್ರ ಜೀವನದಲ್ಲಿ ಮದುವೆ ಆಗ್ತಿದ್ದಂಗೆ ಕಲೆನೇ ಬಂದುಬಿಡುತ್ತೆ. ಅಡ್ಜಸ್ಟ್ಮೆಂಟ್ ಇಲ್ಲ ಅಂತಂದರೆ ಜೀವನದಲ್ಲಿ ಯಾವ ಕೆಲಸನೂ ಆಗೋಲ್ಲ ಫ್ರೆಂಡ್ಸ್. ಇವಾಗ ಯಾವ ಫ್ಯಾಮಿಲಿಲಾಗಲಿ ನನಗಿದೇ ಬೇಕು ಅದೇ ಬೇಕು ಅಂತ ನಾವು ಹಠ ಮಾಡಿ ಕುತ್ಕೊಳೋದ್ರಿಂದ ಫ್ಯಾಮಿಲಿಗಳು ಹೊಡೆದೋಗೋ ಹೊರ್ತು ಅದನ್ನು ನಾವು ಒಂದಾಗಿ ಬಾಳೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇರೋಲ್ಲ. ಹಾಗಾಗಿ ನಾವು ಯಾವ ವಿಷಯದಲ್ಲಾಗಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾವು ಎಷ್ಟು ಒಂದು ಮಾತು ಬರಲಿ ಒಂದು ಮಾತು ಹೋಗಲಿ, ಒಂದು ಇರಲಿ ಒಂದು ಇಲ್ಲದೆ ಇರಲಿ, ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ ಅಂದರೆ ಆ ಸಂಸಾರದಲ್ಲಿ ಎಷ್ಟು ಚೆನ್ನಾಗಿ ನಾವು ತೂಗಿಸ್ಕೊಂಡು ಹೋಗ್ಬೋದು ಅಂದರೆ ಆ ಸಂಸಾರನ ಯಾರು ಮೂರನೇವ್ರು ಬಂದು ಹೇಳೋ ಅಂಥ ನೆಸೆಸಿಟಿನೇ ಇರೋದಿಲ್ಲ. ನಾವೇನೇ ನಮ್ಗೆ ತಿಳ್ಕೊಂಬಿಟ್ಟು ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋದರೆ ಮತ್ತು ಬೇರೆಯವರಿಂದ ನಾವು ಹೇಳಿಸ್ಕೊಳೋ ಹಂಗೆ ಇರೋದಿಲ್ಲ. ನೋಡಿ, ಅದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಹುರಿತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಇತ್ತು ಅಂತಂದರೆ ಹಾಕಿಬಿಟ್ಟು ಲಾಸ್ಟಲ್ಲಿ ಕಾಯಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸಿದ್ವಿ ಅಂತಂದರೆ ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಥರನೇ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಂತೂ. ಒಂದು ಸಲ ಮಾಡ್ಕೊಂಡು ನೋಡಿ ನೀವು. ನಾನು ಏನು ಅರ್ಜೆಂಟಿಗೆ ಪಲ್ಯಗಳಿಗೆ ತರಕಾರಿ ಇಲ್ಲ ಅಂದರೆ ಮಕ್ಕಳಿಗೂ ಅಷ್ಟೇ, ದೋಸೆಗಾಗಲಿ ಚಪಾತಿಗಾಗಲಿ ಸ್ಕೂಲಿದ್ದಾಗಲೂ ಅಷ್ಟೇ ಈ ಥರ ಕಾಯಿ ತುರಿ ಒಗ್ಗರಣೆನ ಮಾಡಿಕೊಡ್ತೀನಿ. ಒಂದು ಟೈಮಿಗೆ ತುಂಬ ಚೆನ್ನಾಗಿರುತ್ತೆ, ಏನಿಲ್ಲ. ಈಗ ಚಟ್ನಿಗಳಾದರೆ ಬಾಕ್ಸಿಗೆ ಹಾಕಿದ್ರೆ ಅಳಿಸೋಗ್ಬಿಡುತ್ತೆ. ಈ ಥರದ್ದಾಗ್ಬಿಟ್ರೆ ಇದು ಒಲೆ ಮೇಲೆ ಬೇಯಿಸಿರ್ತೀವಲ್ಲ ಚೆನ್ನಾಗಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಬಾಕ್ಸಿಗೂ ಖಾರನೂ ಅಷ್ಟಿರಲ್ಲ, ಮೆಣಸಿನ್ಕಾಯಿ ಎಲ್ಲ ದಪ್ಪ ಹೆಚ್ಚಿರ್ತೀವಿ, ತೆಗ್ದಾಕ್ಬಿಟ್ಟು ತಿಂದುಬಿಡ್ತಾರೆ. ನೋಡಿ, ಪಲ್ಯ ಅಂತೂ ರೆಡಿ ಆಯಿತು. ಆಮೇಲೆ ಇದು ಹಿಟ್ಟನ್ನೆಲ್ಲ ಆರ್ಕೊಂಡಿತ್ತು ಅಂದರೆ ಸ್ವಲ್ಪ ಬಿಸಿನೇ ಇತ್ತು. ನೀಟಾಗಿ ಹಂಗೆ ತಳಕ್ಕೆ ಒಂದು ಬಟ್ಟೆ ಹಾಕ್ಕೊಂಬಿಟ್ಟು, ಇಲ್ಲ ಅಂದರೆ ಅದು ಕಲಿಸ್ತಾ ಇರೋದು ಬೋಸಿದು ತಳ ತೆಗ್ಗೋದಂಗೆ ಆಗ್ಬಿಡುತ್ತೆ. ಅದಕ್ಕೆ ನೀಟಾಗಿ ನೋಡಿ ಎಲ್ಲ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಾವು ಎಷ್ಟು ಹಿಟ್ಟನ್ನ ನಾದಿ ಚೆನ್ನಾಗಿ ಹದವಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಕೆಲವೊಬ್ಬರಿಗೆ ರೊಟ್ಟಿ ಅಂತಂದ್ರೇ ಮಾಡೋದಕ್ಕೆ ಬರಲ್ಲ, ಅಯ್ಯೋ ರೊಟ್ಟಿನ ಕಿತ್ತೋಗುತ್ತೆ ಅಂತಾರೆ. ನಾನು ಮಾತ್ರ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನನಗೆ. ಒಂದು ದಿವಸನೂ ಹರಿದೋಗೋದಾಗಲಿ ಕಿತ್ತೋಗೋದಾಗಲಿ ಆ ಥರ ರೊಟ್ಟಿ ಯಾವತ್ತೂ ಆಗಿಲ್ಲ. ಎಷ್ಟು ಅಗಲಾಗಬೇಕೋ ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುಗೆ ಮಾಡ್ತೀನಿ. ರೊಟ್ಟಿ ಅಂತೂ ನನಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಬೇಸಿನಲ್ಲಿ ಕಲಿಸ್ಕೊಂಡಿದ್ದಲ್ದಲೆ ಮತ್ತು ಈ ಕಲ್ಲ ಮೇಲೂ ಅಷ್ಟೇ ಚೆನ್ನಾಗಿ ನಾದ್ಬಿಡ್ತೀನಿ.
ಎಷ್ಟು ಹಿಟ್ಟನ್ನ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಅನ್ನೋದು. ನೀಟಾಗಿ ನೋಡಿ ಈ ಥರ ನಾದ್ಬಿಟ್ಟು ಫಸ್ಟು ಕೈಯಲ್ಲೇ ತಟ್ಕೊಂಬಿಡ್ತೀನಿ. ತಟ್ಕೊಂಬಿಟ್ಟು ಆಮೇಲೆ ರತೋಡಿಲಿ ಸ್ವಲ್ಪ ದಡನೆಲ್ಲ ಉದ್ಕೊಂಬಿಟ್ಟು ಮತ್ತೆ ನೀರು ಹಚ್ಕೊಂಡು ದಡನೆಲ್ಲ ತಟ್ಟಿಬಿಡ್ತೀನಿ. ಎಷ್ಟು ಅಗ್ಲಕ್ಕೆ ಬೇಕೋ ಅಷ್ಟು ಅಗ್ಲಕ್ಕೆ ನೀಟಾಗಿ ತಟ್ಕೊಬೋದು. ಸ್ವಲ್ಪನೂ ಕಿತ್ಕೊಳೋದಾಗಲಿ ಅಂಟ್ಕೊಳೋದಾಗಲಿ ಯಾವ ಪೇಪರ್ ಆಗಲಿ ಹಾಳೆ ಆಗಲಿ ಏನು ಉಪಯೋಗಿಸಲ್ಲ. ನಾನು ಈ ಕಲ್ಲು ಮೇಲೆ ನೋಡಿ ನೀಟಾಗಿ ಹಿಂಗೆ ತಟ್ಕೊಂಬಿಟ್ಟೆ ಅಂದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕಿತ್ಕೊಳೋದು ಏನು ಆಗೋದೇ ಇಲ್ಲ ಫ್ರೆಂಡ್ಸ್. ನೋಡಿ ಫುಲ್ಲು ತವ ಎಷ್ಟು ಅಗಲ ಆಯಿತೋ ಅಷ್ಟು ಅಗಲಕ್ಕೂ ತಟ್ಟಿದ್ದೀನಿ ನೋಡಿ. ಮತ್ತೆ ಹಿಂಗೆ ಹಿಟ್ಟನ್ನ ತಗೊಂಡೋಗೆಲ್ಲ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ನಾವು ಹಿಟ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ನಾದ್ಕೊಂಡು ಎಷ್ಟು ಚೆನ್ನಾಗಿ ತಟ್ತೀವೋ ರೊಟ್ಟಿನೂ ಹಾಗೇ ಕಿತ್ಕೊಂಡಂಗೆ ನೀಟಾಗಿ ಬರುತ್ತೆ. ರೊಟ್ಟಿ ಆಗಿಲ್ವಮ್ಮ ರೊಟ್ಟಿ ಆಗಿಲ್ವ ಅಂತಂದು ನನ್ನ ಮಗ ಒಳಗೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೇನು ಆಯ್ತಪ್ಪ ಹೋಗ್ರಿ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗ್ರಿ ತಿಂಡಿ ಕೊಟ್ಬಿಡ್ತೀನಿ ಅಂತ. ಇವಾಗ ರಜೆ ಇರೋದ್ರಿಂದವ ಅವುಗಳು ಫ್ರೆಶ್ ಆಗೋದೂ ಲೇಟೇನೆ. ತಿಂಡಿ ತಿನ್ನಬೇಕು ಅಂದರೆ ಮುಖ ತೊಳ್ಕೊಂಡು ಅಲ್ಲೂಜಿ ಬರ್ತೀನಿ ಅಂತಾರೆ. ಇಲ್ಲ ಅಂದರೆ ಎದ್ಬಿಟ್ಟು ಆಟ ಆಡ್ತಾನೆ ಇರ್ತಾರೆ. ನೋಡಿ ಹಿಂಗೆ ಫೋಲ್ಡ್ ಮಾಡಿ ಹಾಕುವಾಗಲೂ ಅಷ್ಟೇ ಏನು ಅಂಟ್ಕೊಳೋದಾಗಲಿ ಕಿತ್ಕೊಳೋದಾಗಲಿ ಆಗೋದಿಲ್ಲ. ಅದು ರೊಟ್ಟಿ ಸರಿ ಹಿಟ್ಟು ಕಲಸ್ಕೊತೀವಲ್ಲ ಅದು ಸರಿ ಇಲ್ಲ ಅಂತಂದರೆ ರೊಟ್ಟಿ ತಟ್ಟೋಕ್ಕೂ ಬರೋಲ್ಲ, ತಿರುಗಿಸಿ ಹಾಕೋಕ್ಕೂ ಬರೋಲ್ಲ. ಹಂಗೆ ಕಳಿಸ್ಕೊಂಡು ಬಿದ್ದಂಗೆ ಆಗ್ಬಿಡುತ್ತೆ. ನಾವು ಹಿಟ್ಟು ಕಲಸುವಾಗ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಮಿಕ್ಸ್ ಮಾಡ್ಕೋಬಾರ್ದು. ಬಿಸಿ ಹೆಂಗೆ ಚೆನ್ನಾಗಿ ಕುದಿಸಿರೋ ನೀರು ಹಾಕ್ಕೊತೀವೋ ಆವಾಗ, ಇಲ್ಲ ಅಂದರೆ ಮುದ್ದೆ ಥರ ಮಾಡ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಇಲ್ಲ ನಾನು ಈ ಥರನೇ ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ರೊಟ್ಟಿನ ಹಂಗೆ ಸೈಡಲ್ಲೆಲ್ಲ ನೀಟಾಗಿ ಒತ್ತಿ ನೀಟಾಗಿ ಸೈಡ್ ದಡನೆಲ್ಲ ಬೇಯಿಸ್ಕೊಂಬಿಟ್ವಿ ಅಂತಂದರೆ ರೊಟ್ಟಿ ಅಂತೂ ಸೂಪರಾಗಿ ಬರುತ್ತೆ. ಹೀಗೆ ನೋಡಿ ರೊಟ್ಟಿ ಮಾಡ್ತಾನೆ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆಲ್ಲ ಹಾಕಿ ಕೊಡ್ತಾಯಿದ್ದೀನಿ. ನಾನು ಇಷ್ಟೇ ಹಿಂಗೆ ನಿಂತ್ಕೊಂಡೇ ರೊಟ್ಟಿ ಮಾಡೋದು. ಕೆಳಗಡೆ ಮತ್ತೆ ಕೂತ್ಕೊಂಡು ಅರ್ದಿಟ್ಕೊಂಡು ಬೇಯಿಸೋದು ಈ ಥರ ಎಲ್ಲ ಮಾಡೋದಿಲ್ಲ. ಯಾಕಂದರೆ ನನಗೆ ಈ ಶೆಲ್ಫ್ ಮೇಲೇ ನನಗೆ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಹಂಗಾಗಿ ನಾನು ಇಲ್ಲಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಪ್ರತಿಯೊಂದು ಹೆಚ್ಕೊಳೋದಾಗಲಿ ನಾನು ಜಾಸ್ತಿ ಇಲ್ಲಿ ಈ ಕಲ್ಲು ಮೇಲೇ ಮಾಡ್ಕೊಳೋದು. ಒಂದು ಚಾಪಿಂಗ್ ಬೋರ್ಡ್ ತಗೊಳ್ಳೋಣ ಅಂತೀನಿ. ಇವಾಗ ಸದ್ಯಕ್ಕೆ ದುಡ್ಡಿಲ್ಲ ಫ್ರೆಂಡ್ಸ್, ನಿಧಾನಕ್ಕೆ ತೊಗೊತೀನಿ. ದುಡ್ಡಾದಾಗ ಚಾಪಿಂಗ್ ಬೋರ್ಡ್ ತೊಗೋಬೇಕು. ಈ ಕಲ್ಲು ಮೇಲೇ ನಿಮಗೂ ನೋಡೋಕೆ ಬೇಜಾರಾಗುತ್ತೆ, ಯಾವಾಗಲೂ ತೊಳ್ದು ಅಲ್ಲೇ ಎಲ್ಲ ಕೆಲಸ ಮಾಡ್ತಾರೆ ಅಂತ. ಏನು ಅಂದ್ಕೋಬೇಡಿ, ನನಗಲ್ಲಿ ಸ್ವಲ್ಪ ಕಂಫರ್ಟ್ ಇದೆ. ಸ್ಟವ್ ಪಕ್ಕದಲ್ಲೇ ಇರೋದ್ರಿಂದ ಬೇಗ ಅಲ್ಲೇ ಕೈಗೆಲ್ಲ ಸಾಮಾನು ಸಿಗೋದ್ರಿಂದ ಒಗ್ಗರಣೆಗಾಗಲಿ ನನಗೆ ಅಲ್ಲೇ ಪರ್ಫೆಕ್ಟ್ ಅನಿಸುತ್ತೆ. ನೀಟಾಗಿ ಎಲ್ಲ ಕೆಲಸನೂ ಅಲ್ಲೇ ಮಾಡ್ಕೊಳಕ್ಕೆ ನನಗೆ ಸುಲಭ ಆಗುತ್ತೆ. ಅವ್ರವ್ರ ಮನೇಲಿ ಅವರಿಗೆ ಸಾಮಾನುಗಳು ಬೇಗ ಸಿಗೋ ಕಡೆ ಕಂಫರ್ಟ್ ಇರುತ್ತೆ ಕೆಲಸ ಮಾಡೋದ್ರಲ್ಲಿ. ಯಾವ ಸಾಮಾನು ಎಲ್ಲಿ ಸಿಗುತ್ತೆ, ಕೆಳಗೆ ಇಳಿದು ಕೂತು ಮತ್ತೆ ಎದ್ದು ಕಟ್ ಮಾಡ್ಕೊಂಡು ಹಾಕಿ ಇದೆಲ್ಲ ಪ್ರೊಸೆಸ್ ಲೇಟ್ ಆಗಿಬಿಡುತ್ತೆ. ಹಂಗಾಗಿ ಒಂದೇ ಕಡೆ ನಾನು ಅಲ್ಲೇ ಶೆಲ್ಫಿ ಮೇಲೆ ಮಾಡೋದ್ರಿಂದ ನನಗೆ ಬೇಗ ಈಸಿಯಾಗಿ ಅಡುಗೆನೂ ಬೇಗ ಆಗುತ್ತೆ. ಬೇಗನೂ ನನಗೆ ಮಕ್ಕಳು ಕಳ್ಸೋಕ್ಕಾಗಲಿ ಕೆಲಸನೂ ಬೇಗ ಆಗಿಬಿಡುತ್ತೆ. ಹಂಗಾಗಿ ನಾನು ಎಲ್ಲ ಕೆಲಸನೂ ನಿಂತ್ಕೊಂಡೇ ಹೋಗೋವರೆಗೂ ಒಂದು 10 ಗಂಟೆವರೆಗೂ ನನಗಿದೆ ಕೆಲಸ. ಯಾವಾಗಲೂ ಬೇಗನೆ ನಿಂತ್ಕೊಂಡೇ ಮಾಡಿಬಿಡ್ತೀನಿ. ಆಮೇಲೆ ಏನಿದ್ರು ನಿಧಾನಕ್ಕೆ ಅವ್ರು ಹೋದ್ಮೇಲೆ ನೋಡಿ ನಾನು ಈ ಥರ ಟಿಫನ್ ಹಾಕ್ಕೊಂಡು ನಿಧಾನಕ್ಕೆ ಕೆಳಗೆ ಕೂತ್ಕೊಂಡ್ಬಿಟ್ಟು ನೆಮ್ಮದಿಯಾಗಿ ತಿಂಡಿ ತಿಂತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.